ಅಂದರೆ ಕೆಲವರು ದೇವರ ಧ್ಯಾನಕ್ಕೆ ಅಂತ ಕೂತ್ಕೊಳ್ತಾರೆ. ಎಂಥ ರೂಪ ಚಿಂತನೆ ಮಾಡಬೇಕು ಗೊತ್ತಿಲ್ಲ. ಕೆಲವರು ಏನಂದರೆ ನಮ್ಮ ಮನೆ ದೇವರು ನರಸಿಂಹದೇವರು ಅಂಥೇಳಿ ನರಸಿಂಹದೇವರು ಸ್ಮರಣೆ ಮಾಡೋದು ತಪ್ಪಲ್ಲ. ಆ ಹಿರಣ್ಯಕಶಿಪುವನ್ನು ಬಗೆಯೋದು, ಅಕರಾಳ ವಿಕರಾಳ ಮುಖ, ಮೈಯೆಲ್ಲ ರಕ್ತ ಸಿಗ್ತವೆ, ಅದನ್ನೆಲ್ಲ ಚಿಂತನೆ ಮಾಡಬಾರ್ದು. ಅದು ತುಂಬ ದೊಡ್ಡ ದೊಡ್ಡ ಯೋಗ್ಯತೆಯವರಿಗೆ ಮಾತ್ರ ಅದು ಹೇಳಿದ್ದು. ನಾವು ಎಂಥ ರೂಪ ಚಿಂತನೆ ಮಾಡಬೇಕಂದ್ರೆ ಭಾವಯೇತ್ ಸುಂದರ ವಿಗ್ರಹಂ, ನಗುಮುಖದ ಭಗವಂತನ ಚಿಂತನೆ ನಮಗೆಲ್ಲ ಪ್ರಶಸ್ತವಾದದ್ದು. ಹಾಗೆ ಆ ರೂಪವನ್ನು, ಇಂಥ ರೂಪವನ್ನು ಚಿಂತನೆ ಮಾಡಿರಿ. ಯಾವ ಭಗವಂತನ ರೂಪವನ್ನು ಹೃದಯದಲ್ಲಿ ಚಿಂತನೆ ಮಾಡೋದ್ರಿಂದ ಮೈ, ಮಾತು, ಮನಸ್ಸು ತ್ರಿಕರಣಗಳು ಪವಿತ್ರ ಆಗುತ್ತೋ ಅಂತಹ ರೂಪ ಭಗವಂತಂದು. ಅದು ಹೇಗಿದೆ ಅಂದರೆ ಹೃದಯಂಗಮ, ತುಂಬ ಆನಂದ ಕೊಡುವಂಥದ್ದು ಭಗವಂತನ ರೂಪ. ಯಾರು ಒಮ್ಮೆ ಹೃದಯದ ಒಳಗೆ ಹೊಳೆಯುವ ಭಗವಂತನ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅವರಿಗೆ ಕಣ್ಣು ಬಿಟ್ಟು ಹೊರಗೆ ನೋಡಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ. ಕೆಲವರು ಮನೆಗೆ ಬಂದಾಗ ಕುಡಿತೀರಾ ಅರ್ಧ ಲೋಟ ಅಂತ ಕೊಟ್ಟರೆ ಅವರಂತಾರೆ ನಂಗೆ ಅಭ್ಯಾಸ ಇಲ್ಲ ಅಂತ. ಒಂದು ಸತಿ ಕುಡಿದು ನೋಡಿ ನೀವೇ ಬಿಡಲ್ಲ ಅಂತ ಕೆಲವರು ಅಭ್ಯಾಸ ಮಾಡಿಸ್ಬಿಡ್ತಾರೆ. ಹಾಗೆ ದೇವರ ರೂಪ ಅಭ್ಯಾಸ ಇಲ್ಲ ನಮಗೆ, ಒಂದು ಸತಿ ಮಾಡಿ ನೋಡಿ ಅಂತಾರೆ ಧ್ರುವ ಮಹಾರಾಜರು. ಅವರು 5 ತಿಂಗಳು, 5 ವರ್ಷ 5 ತಿಂಗಳು ತಪಸ್ಸು ಮಾಡುವಾಗ 5ನೇ ತಿಂಗಳ ಕೊನೆಯಲ್ಲಿ ಬಾಲಕ ಧ್ರುವನ ಹೃದಯದ ಒಳಗೆ ನಾರದರು ಮತ್ತು ಅವರಮ್ಮ ಹೇಳಿದ ಭಗವಂತನ ರೂಪ ಕಾಣಿಸ್ತವ್ರಿಗೆ. ಅವರಿಗೆ ಕಾಣಿಸಿದ ಮೇಲೆ ಹೇಗಾಯ್ತಂದರೆ ವೈಕುಂಠಕ್ಕೆ ಸ್ವಾಮಿಯಾದ ಭಗವಂತನೇ ಎದುರಿಗೆ ಬಂದು ನಿಂತರೂ ಕಣ್ಣು ಬಿಡಲಿಲ್ಲ. ಹೊರಗೆ ನೋಡ್ಲಿಕ್ಕೆ ಏನಿದೆ, ಒಳಗೆ ನೋಡಿದ ಮೇಲೆ ಹೊರಗಿನ್ನೇನು ನೋಡೋದು. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡ. ಇವರು ಒಳಗೆ ನೋಡ್ತಾ ಇದ್ದಾರೆ ಅಂದರೆ ಏನನ್ನ ನೋಡಿದರೆ ಎಲ್ಲವನ್ನೂ ನೋಡಿದ ಆನಂದ ಆಗತ್ತೆ, ಅಂತಹ ಭಗವಂತನ ನೋಡ್ತಾ ಇದ್ದಾರೆ.